ಫಸ್ಟ್ ಇದೊಂದು ವಿಡಿಯೋ ಹಾಕ್ತೀನಿ, ಈ ಅಪ್ಪ ಹೆಂಗ್ ಮಾತಾಡ್ತಾನೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. ಅವ್ನು ಜೋಗಿ ಹೇಳ್ತಾನೆ ಕಳ್ಳ ಪ್ರೇಮ್ ನಂದು ಮೀಟ್ರ್ ಇಲ್ಲ, ಅವ್ನು ದೊಡ್ಡ ಕಳ್ಳ ಮಗ. 2 ಮೀಟ್ರ್ ಇದೆ ಅವ್ರಿಗೆ, ಒಂದಿದು ಇನ್ನೊಂದದು. ಅವನು ಗಂಡಸಾದ, ಅವ್ನು ಡೈರೆಕ್ಟರ್ ಆದ, ನನ್ನ ಮುಂದೆ ನಿಂತ್ಕೊಂತೇಳಿ ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದೆ ನಿಂತ್ಕೊಂತೇಳಿ ಅವನೆಲ್ಲ ಅವನೇ ಅಲ್ಲೇ ನಾನು ಹೋಗ್ತೀನಿ ದಮ್ಮಿದೆ ನಾನು ಕರೆ ಕೇಳಿ. ಸುಳ್ಳು ಮಕ್ಕಳು ಫೋನೇ ತೆಗೆದಲ್ರಿ, ತಿರ್ಗಾ ಏನು ಚಾಟ ಹೇಳ್ಕೊತಾರೆ. ಅವನಪ್ಪ ನಾನು ಗಂಡಸು, ನಾನು ಡೈರೆಕ್ಟ್ರು, ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ನೋಡಿ ಕೇಳಿ ನಮ್ಮೀರೋ ಏನು ಸ್ವಾಮಿ ಇದು ಅನ್ಯಾಯ? ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಒಂದ್ಸಲಿ ಸಣ್ಣ ಆಗಬೇಕು, ಒಂದ್ಸಲಿ ದಪ್ಪ ಆಗಬೇಕು, ಒಂದ್ಸಲಿ ತಿರುಗಿಸ್ಬೇಕು, ಒಂದ್ಸಲಿ ಅಂತಿರಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯಿತು ಪಿಕ್ಚರ್ ರೆಡಿ ಹಾಕಿ. ಆ ಡೇಟ್ ಹಾಕ್ತಾನೆ ಅವನೇ 100 ಕೋಟಿ ಅಂತ. ಏನು ಸ್ವಾಮಿ 100 ಕೋಟಿ? ಪಾಪ ಆ ಮುಖಕ್ಕೆ ಎಲ್ಲಿ ಸ್ವಾಮಿ ಬರ್ತದೆ 100 ಕೋಟಿ? ಎಲ್ರಿ ಬರ್ತದೆ? ಆಂಜನೇಯ ಇದ್ದಂಗೆ ಅವನೇ ನಮ್ಮ ಕನ್ನಡಕ್ಕೆ ಹೀರೋ. ಯಾಕೆಂದರೆ ಅವ್ರ ಮಾವ ಅವ್ರಿಗೆ ಹೆಸರಿದೆ, ಅರ್ಜುನ್ ಜನ್ಯ ಹೆಸರಿದೆ, ಅವ್ರ ತಾತ ಹೆಸರಿದೆ, ಓಕೆ ಬಾಂಬೆಗಿರೋನಾ? ಅಲ್ಲ ಯಾರ್ ಗುರು ಈ ಅಪ್ಪ? ವೇದಿಕೆ ಮೇಲೆ ನಿಂತ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಅಂತೆ, ಪ್ರೊಡ್ಯೂಸರ್ ಮಾತಾಡೋಂತ ಮಾತುಗಳ ಇದು? ಪ್ರೊಡ್ಯೂಸರ್ ಅಂದ್ರೆ 100 ಜನಕ್ಕೆ ಕೆಲಸ ಕೊಟ್ಟು 100 ಜನಕ್ಕೆ ಅನ್ನ ಹಾಕೋ ದೇವ್ರು ಅಂತಾರೆ ನಮ್ಮ ಇಂಡಸ್ಟ್ರಿ ಅವರೆಲ್ಲ. ಈ ಮನುಷ್ಯ ನೋಡಿದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರೇಮಿಗೆ ಕೆಟ್ಟ ಕೆಟ್ಟ ಪದಗಳಿಂದ ಬೈಕೊಂಡು ನಿಂತ್ಕೊಂಡಿದ್ದಾರೆ. ಅಂಡ್ ಧ್ರುವ ಸರ್ಜಾಗೂ ಕೂಡ ಆಂಜನೇಯ ಇದ್ದಂಗಿದ್ದಾನೆ ಅಂತ ಹೇಳಿ ಅಣಗಿಸ್ತಾ ಬೇರೆ ಮಾತಾಡ್ತಿದ್ದಾರೆ, ಅದು ವೇದಿಕೆ ಮೇಲೆ ನಿಂತ್ಕೊಂಡು. ಅಯ್ಯಪ್ಪ ಏನ್ ಎಣ್ಣೆ ಗಿಣ್ಣೆ ಒಡೆದ್ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಿದಾರ ಏನೋ ಗೊತ್ತಿಲ್ಲ. ಅಂಡ್ ಅಲ್ಲಿ ವೇದಿಕೆ ಮೇಲೆ ನೋಡಿ, ಅಲ್ಲಿರೋಂತ ಎಲ್ಲರೂ ಜನ ನಗ್ತಾ ಇದಾರೆ. ಅವ್ರು ಯಾರಿಗೆ ಏನೇನೇ ಬೈತಿದ್ರು, ಪ್ರೇಮಿಗ್ ಬೈದ್ರು, ಧ್ರುವ ಅವ್ರಿಗೆ ಬೈದ್ರು, ಇನ್ನು ಬೇರೆ ಯಾರ್ಯಾರ ಹೆಸರು ತಕೊಂಡು ಬೈತಾ ಇದಾರೆ, ಅವ್ರು ಎಲ್ರಿಗೂ ಬೈತಾ ಇದ್ರು. ಅಲ್ಲಿರೋ ವೇದಿಕೆ ಮೇಲೆ ಇರೋರು ನಗ್ತಾ ಇದಾರೆ, ಮತ್ತೆ ಕ್ಯಾಮ್ರಾ ಇಟ್ಕೊಂಡಿರುವಂತ ಈ ಮೀಡಿಯಾದವರು ಕೂಡ ನಕ್ಕೊಂಡು ನಿಂತ್ಕೊಂಡಿದ್ದಾರೆ. ಅಲ್ಲ ಅಷ್ಟರಲ್ಲಿ ಯಾರಾದ್ರೂ ಒಬ್ರು ವೇದಿಕೆ ಮೇಲೆ ಹೋಗಿ ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿ, ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡಕ್ ಹೋಗಬೇಡಿ, ನಿಮ್ದೇನಿದ್ರು ವೈಯಕ್ತಿಕವಾಗಿ ಮಾತಾಡ್ಕೊಳ್ಳಿ ಅಂತ ಯಾರಾದ್ರೂ ಹೇಳ್ಬೋದಿತ್ತಲ್ವಾ? ಅದನ್ನ ಬಿಟ್ಟು ಎಲ್ರು ಅಯ್ಯಪ್ಪ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರೆ ಅದನ್ನ ಎಂಜಾಯ್ ಮಾಡ್ಕೊಂಡು ಅದನ್ನ ನಕ್ಕೊಂಡು ಕುತ್ಕೊಂಡಿದಾರಲ್ಲ, ಏನ್ ಹೇಳೋಣ ಇಂತ ಜನಕ್ಕೆ? ಈ ಅಪ್ಪ ಯಾವ್ದೋ ಅದೊಂದು 4-5 ಸಿನಿಮಾ ಮಾಡಿದಾರಂತೆ ಸ್ಯಾಂಡಲ್ವುಡ್ ಅಲ್ಲಿ, ಇಡೀ ಕನ್ನಡ ಇಂಡಸ್ಟ್ರಿನೇ ಕೊಂಡ್ಕೊಂಡಿದ್ದಾರೆ ಅನ್ನೋ ಮಟ್ಟಕ್ಕೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಸೊ ಇದು ಇವತ್ತಿನ ನಮ್ಮ ಸ್ಯಾಂಡಲ್ವುಡ್ ಪರಿಸ್ಥಿತಿ, ಇವತ್ತಿನ ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ. ಸೊ ಇಂತಹ ಒಂದು ಕೆಟ್ಟ ಬೆಳವಣಿಗೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಆಗಬಾರ್ದು. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.